ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಉಳಿದ 5 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿ ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆಯಿಂದ ಮೈಸೂರು ರಸ್ತೆ ಮಾರ್ಗವಾಗಿ ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿರುವಂತಹ ಜಡ್ಜ್ನ ನಿವಾಸ ಏನಿದೆ ಅವರ ನಿವಾಸದ ಎದುರು ಜಡ್ಜ್ನ ಎದುರು ಹಾಜರುಪಡಿಸೋದಕ್ಕೆ ಇನ್ನೇನು ಕೆಲವು ನಿಮಿಷಗಳಷ್ಟೇ ಬಾಕಿ ಇರುವಂಥದ್ದು. ಇಲ್ಲಿ ಜಡ್ಜ್ ನಿವಾಸಕ್ಕೆ ಬಂದ ನಂತರದಲ್ಲಿ ಹೆಚ್ಚೇನು ಸಮಯ ತೆಗೆದುಕೊಳ್ಳೋದಿಲ್ಲ. ಅಂದ್ರೆ 5 ಆರೋಪಿಗಳನ್ನು ಹಾಜರುಪಡಿಸಿದ ನಂತರದಲ್ಲಿ ಅಲ್ಲಿ ಆರೋಪಿಗಳು ಬಂದ ತಕ್ಷಣ ಅವರ ಹೆಸರನ್ನ ಖಾತ್ರಿಪಡಿಸಿಕೊಳ್ಳಲಾಗುತ್ತೆ. ಅದರ ಜೊತೆಗೆ ಎಲ್ಲಿ ಬಂಧಿಸಿದ್ರು ಅನ್ನುವಂತ ಮಾಹಿತಿಯನ್ನ ಕೂಡ ಜಡ್ಜ್ ಪಡೆದುಕೊಳ್ತಾರೆ. ಅದಾದ ಬಳಿಕವಾಗಿ 5 ಆರೋಪಿಗಳನ್ನ ಕರ್ಕೊಂಡು ಬಂದಂತಹ ಅದೇ ವೆಹಿಕಲ್ ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆ ಆಗಿರುವಂತದ್ದು. ಹಾಗಾಗಿನೇ ಇಲ್ಲೂ ಕೂಡ ಅಂದ್ರೆ ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲೂ ಕೂಡ ಜಡ್ಜ್ ನಿವಾಸದ ಎದುರು ದರ್ಶನ್ಗೆ ಸೇರಿದಂತ ಸಾಕಷ್ಟು ಅಭಿಮಾನಿಗಳು ಅವರನ್ನ ನೋಡೋದಕ್ಕೆ ಅಂತ ಹೇಳಿ ಇಲ್ಲಿನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಅವರನ್ನ ಈಗಾಗಲೇ ಈಶಾನ್ಯ ವಿಭಾಗ ಪೊಲೀಸರು ಇಲ್ಲಿ ಭದ್ರತೆಯನ್ನು ಕೈಗೊಂಡು ಅವರನ್ನ ಜಡ್ಜ್ ನಿವಾಸದ ಹತ್ತಿರದಿಂದ ಬೇರೆ ಬೇರೆ ಭಾಗಗಳಿಗೆ ಕಳಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರನ್ನ ಕರ್ಕೊಂಡು ಬಂದು ಜಡ್ಜ್ ಎದುರು ಹಾಜರುಪಡಿಸಿ ಅದಾದ ನಂತರದಲ್ಲಿ ಜೈಲಿಗೆ ಕಳಿಸೋವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಆಗದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವತಃ ಈಶಾನ್ಯ ವಿಭಾಗ ಡಿಸಿಪಿ ಆಗಿರುವಂತಹ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲೇ ಎಲ್ಲಾ ರೀತಿಯಾದಂತಹ ಒಂದು ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಸುಮಾರು 4 ರಿಂದ 5 ಜನ ಇನ್ಸ್ಪೆಕ್ಟರ್ಗಳು ಕೂಡ ಇಲ್ಲಿ ಖುದ್ದು ಹಾಜರಿರುವಂತದ್ದು. ಹಾಗೆಯೇ ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಳ್ಳಲಾಗಿರುವಂತದ್ದು. ದರ್ಶನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿರುವಂತಹ ಕಾರಣದಿಂದಾಗಿ ಅವರನ್ನ ಇಲ್ಲಿಂದ ಚದುರಿಸುವಂತ ಕೆಲಸ ಕೂಡ ಸದ್ಯಕ್ಕೆ ಆಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಸೇರಿದಂತೆ ಉಳಿದ 5 ಆರೋಪಿಗಳನ್ನ ಜಡ್ಜ್ ಎದುರು ಹಾಜರುಪಡಿಸಿ ಅದಾದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಹಾಗಾಗಿ ಮತ್ತೆ ಜೈಲು ಸೇರೋದಕ್ಕೆ ನಟ ದರ್ಶನ್ ಜೈಲು ಸೇರೋದಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ ಅಂತ ಹೇಳಿ 5 ಆರೋಪಿಗಳನ್ನ ಸದ್ಯಕ್ಕೆ ಜಡ್ಜ್ ನಿವಾಸದ ಎದುರು ಇರುವಂತಹ ಒಂದು ರೂಮ್ ಏನಿದೆ ಅಲ್ಲಿ ಗಮನಿಸ್ತಾ ಇರಬಹುದು. ನೀವು ಒಂದು ರೂಮ್ ತೋರಿಸ್ತೀನಿ. ಆ ರೂಮ್ ಏನಿದೆ ಅಂದ್ರೆ ಜಡ್ಜ್ ಮನೆಯಿಂದ ಆ ರೂಮ್ಗೆ ಬಂದು ಅಲ್ಲಿ ಅವರೆಲ್ಲರನ್ನು ಕೂಡ ಹಾಜರುಪಡಿಸಲಾಗತ್ತೆ. ಇಲ್ಲಿ ಸಹಜವಾಗಿ ಬೇರೆ ಬೇರೆ ಏನು ಮೊದಲ ಬಾರಿಗೆ ದರ್ಶನ್ ಬಂಧನ ಆದಂತ ಸಂದರ್ಭದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಆಗಿರ್ಬೋದು. ಅಂದ್ರೆ ಈ ಹಿಂದೆ ಏನು ಹಾಸನ MP ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಅವರನ್ನ ಬಂಧನ ಮಾಡಿದಾದ ನಂತರದಲ್ಲಿ ನೇರವಾಗಿ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಲಾಯಿತು. ಇಲ್ಲಿ ಅಂದ್ರೆ ಪೊಲೀಸರು ವಶಕ್ಕೆ ಕೇಳುವಂತದ್ದಾಗಿರ್ಬೋದು, ಅವರನ್ನ ವಿಚಾರಣೆ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಆಪ್ಷನ್ ಇರುತ್ತೆ ಅಂದ್ರೆ ಸಾಮಾನ್ಯ ಪ್ರಕರಣಗಳಲ್ಲಿ. ಅಂದ್ರೆ ಮೊದಲ ಬಾರಿಗೆ ಒಂದು ಆರೋಪಿಯನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ. ಆದ್ರೆ ಈ ಕೇಸ್ ಏನಿದೆ ಇದು ಮೊದಲು ಬಂಧನ ಆಗಿ ಅದಾದ ನಂತರದಲ್ಲಿ ಜೈಲು ಸೇರಿ ಅವರಿಗೆ ಹೈಕೋರ್ಟ್ ಜಾಮೀನು ಕೂಡ ನೀಡಿತ್ತು. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರ ಒಂದು ಬೇಲ್ ರದ್ದಾಗಿರುವಂತಹ ಕಾರಣದಿಂದ ಅವರು ಜೈಲು ಸೇರೋದು ಬಿಟ್ರೆ ಬೇರೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆಪ್ಷನ್ ಸದ್ಯಕ್ಕೆ ಕಾಣ್ತಾ ಇಲ್ಲ, ಇರೋದು ಕೂಡ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಜಡ್ಜ್ ಎದುರು ಹಾಜರುಪಡಿಸಿ ಅವರ ಒಂದು ಬಂಧನವನ್ನ ಖಾತ್ರಿಪಡಿಸ್ಕೊಳ್ತಾರೆ ಅಷ್ಟೇ. ಅದ್ರ ಜೊತೆಗೆ ಅವರ ವೈಯಕ್ತಿಕ ಒಂದಿಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾರೆ. ಅಂದ್ರೆ ದರ್ಶನ್ ಬಂದ್ರೆ ಅವರನ್ನ ಹೆಸರು ಹೇಳಿ ನಿಮ್ಮ ಹೆಸರು ದರ್ಶನ ಅನ್ನುವಂತ ಕೇಳುವಂತದ್ದಾಗಿರ್ಬೋದು, ಪವಿತ್ರ ಗೌಡನ ಅಂತ ಕೇಳುವಂತದ್ದಾಗಿರ್ಬೋದು, ಜೊತೆ ನಾಗರಾಜ್ ಅಂತ ಕೇಳುವಂತಾಗಿರ್ಬೋದು. ಈ ರೀತಿಯಾದಂತಹ ಒಂದು ಸಾಮಾನ್ಯ ಬಂಧನ ಪ್ರಕ್ರಿಯೆ ನಂತರದಲ್ಲಿ ಏನೆಲ್ಲ ಆಗತ್ತೆ ಆ ಪ್ರಕ್ರಿಯೆ ಅಷ್ಟೇ ಆಗತ್ತೆ. ಅದು ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ಮುಗಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಪೊಲೀಸರು ಅವರನ್ನ ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡುವಂತ ಪ್ರಮೇಯ ಕೂಡ ಇಲ್ಲ. ಯಾಕಂತಂದ್ರೆ ಈಗಾಗಲೇ ಪ್ರಕರಣ ಇಡೀ ತನಿಖೆ ಹಂತ ನಡೆದು ಚಾರ್ಜ್ ಶೀಟ್ ಕೂಡ ಆಗಿ ಕೋರ್ಟ್ಗೆ ಸಲ್ಲಿಕೆ ಕೂಡ ಆಗಿದೆ. ಆದ್ರೆ ಪೊಲೀಸರು ಕೂಡ ಇಂತಹ ಸಂದರ್ಭದಲ್ಲಿ ಕಸ್ಟಡಿಗೆ ಕೇಳೋದಿಲ್ಲ. ಹಾಗಾಗಿ ಅವರಿಗೆ ಉಳಿದಿರುವಂತಹ ಒಂದೇ ದಾರಿ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗುವಂಥದ್ದು. ಹಾಗಾಗಿನೇ ಮತ್ತೆ ನಟ ದರ್ಶನ್ ಹಾಗೇನೆ 5 ಜನ ಆರೋಪಿಗಳು ಜೈಲು ಸೇರೋದಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ.